ಹಲೋ, ನಾನು ಚಂದ್ರಮೌಳಿ ಕಣ್ವಿ ಕಾರ್ನರ್ಗೆ ಸ್ವಾಗತ. ಮತ್ತೊಂದು ಇನ್ಸ್ಪಿರೇಷನಲ್ ಸ್ಟೋರಿ ಅದೇನೆಂದರೆ, ಜಮ್ಮು ಕಾಶ್ಮೀರ ಕ್ರಿಕೆಟ್ ಟೀಮ್ ತಮ್ಮ 67 ವರ್ಷದ ರಣಜಿ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸೆಮಿಫೈನಲ್ಸ್ನಲ್ಲಿ ಬೆಂಗಾಲ್ ವಿರುದ್ಧ ಜಯಗಳಿಸಿ ಫೈನಲ್ಸ್ನಲ್ಲಿ ಇಂದಿನಿಂದ ಹುಬ್ಬಳ್ಳಿಯ ರಾಜನಗರ ಮೈದಾನದಲ್ಲಿ 8 ಬಾರಿ ಚಾಂಪಿಯನ್ ನಮ್ಮ ಕರ್ನಾಟಕದ ವಿರುದ್ಧ ಆಡಲಿದ್ದಾರೆ. ಹಿಂದೆ ಟ್ಯಾಲೆಂಟ್ ಇದ್ರೂ ಕೂಡ ಸರಿಯಾದ ಗೈಡೆನ್ಸ್ ಇರಲಿಲ್ಲ. ಕೇವಲ ಪರ್ವೇಜ್ ರಸೂಲ್ ಸ್ಪಿನ್ನಿಂಗ್ ಆಲ್ರೌಂಡರ್, ಅವರು ಮಾತ್ರ ಭಾರತದ ಪರವಾಗಿ ಆಡಿದ್ರು, IPL ಅಲ್ಲಿ ಕೂಡ ಆಡಿದ್ರು. ಮಿಸ್ ಮ್ಯಾನೇಜ್ಮೆಂಟು, ಕರಪ್ಷನ್ ಚಾರ್ಜಸ್ಸು, ಇದರಿಂದ ಪರಿಸ್ಥಿತಿ ಬಹಳ ಹದಗೆಟ್ಟು ಹೋಯಿತು ಜಮ್ಮು ಕಾಶ್ಮೀರ್ ಅಸೋಸಿಯೇಷನ್ನಲ್ಲಿ. ಇದನ್ನು ಸುಧಾರಿಸಲು ಅವರೇ ಹೇಳಿದ ಹಾಗೆ ಆಗಿನ BCCI ಸೆಕ್ರೆಟರಿ ಜೈಶಾ ಅವರು ಸದ್ಯದ BCCI ಪ್ರೆಸಿಡೆಂಟ್, ಮಾಜಿ ಡೆಲ್ಲಿ ಕ್ಯಾಪ್ಟನ್, ಜಮ್ಮು ಮೂಲದ ಜಮ್ಮು ಕಾಶ್ಮೀರ್ ಪ್ಲೇಯರ್ ಮಿಥುನ್ ಮನಾಸ್ ಅವರನ್ನು ಅಡ್ಮಿನಿಸ್ಟ್ರೇಟರ್ ಆಗಿ ಕಳಿಸಿದರು. ಮನಾಸ್ ತ್ವರಿತಗತಿಯಲ್ಲಿ ಒಂದು ಕಮಿಟಿ ಫಾರ್ಮ್ ಮಾಡಿದ್ರು. ಅದರಲ್ಲಿ ಮಾಜಿ ಜಮ್ಮು ಕಾಶ್ಮೀರ ವೇಗದ ಬೌಲರ್ ಅಬ್ದುಲ್ ಕಯೂಮ್ ಹಾಗೂ ಬ್ರಿಗೇಡಿಯರ್ ಅನಿಲ್ ಗುಪ್ತಾ ಅವರೆಲ್ಲ ಸೇರಿ ಒಂದು ಟ್ಯಾಲೆಂಟ್ ಹಂಟ್ ಮಾಡಿದರು. ಅಷ್ಟೇ ಅಲ್ಲದೆ ಕಳೆದ ವರ್ಷ ಮಾಜಿ ಇಂಡಿಯನ್ ಪ್ಲೇಯರ್ ದೆಹಲಿಯ ಅಜಯ್ ಶರ್ಮಾ ಅವರನ್ನು ಹೆಡ್ ಕೋಚ್ ಆಗಿ, ಆಮೇಲೆ ಪಕ್ಕದ ಹಿಮಾಚಲ ಪ್ರದೇಶದ ಈ ವರ್ಷ 10,000 ರನ್ ರಂಜಿಯಲ್ಲಿ ಪೂರೈಸಿದಂಥ ಅನುಭವಿ 24 ವರ್ಷ ರಂಜಿ ಟ್ರೋಫಿ ಆಡಿದಂಥ ಪಾರಸ್ ಡೋಗ್ರಾ ಅವರನ್ನು ನಾಯಕನನ್ನಾಗಿ ಮಾಡಿದರು. 4 ವರ್ಷಗಳ ಪರಿಶ್ರಮ ಈಗ ಫಲ ನೀಡಿದೆ. IPL ಸೆಲೆಕ್ಷನ್ ಮಾತ್ರ ನಿಮ್ಮ ಗುರಿ ಆಗಿರಬಾರ್ದು, ನಿಮ್ಮನ್ನು ಗಮನಿಸೋದು ಕೇವಲ ರಂಜಿ ಟ್ರೋಫಿ ಗೆದ್ದಾಗ ಮಾತ್ರ ಅಂತ ಅವರಿಗೆ ಮನದಟ್ಟು ಮಾಡಿದರು ಪ್ಲೇಯರ್ಸ್ಗೆ. ಈ ಸೀಸನ್ ಸೂಪರ್ ಸ್ಟಾರ್ ಅಂತಂದರೆ ಬಾರಾಮುಲ್ಲಾ ಎಕ್ಸ್ಪ್ರೆಸ್ 23 ವರ್ಷದ ವೇಗದ ಬೌಲರ್ ಅಕೀಬ್ ನಬಿ ಇದ್ದಾರ್. 9 ಮ್ಯಾಚಲ್ಲಿ 55 ವಿಕೆಟ್ ತೆಗೆದುಕೊಂಡಿದ್ದರು. ಅವರಿಗೆ ಸರಿಯಾಗಿ ಸಹಕಾರ ನೀಡಿದರು ಅಂತಂದರೆ ಮತ್ತೊಬ್ಬ ಎಡಗೈ ವೇಗದ ಬೌಲರ್ ಸುನಿಲ್ ಕುಮಾರ್, ಅಬ್ದುಲ್ ಸಮದ್, ವಂಶಜ್ ಶರ್ಮಾ, ಖಜೂರಿಯಾ, ಶುಭಂ ಪುಂದಿರ್, ಯಾವರ್ ಹುಸೇನ್, ಅಬಿದ್ ಮುಷ್ತಾಕ್ ಎಲ್ಲರೂ ಮಿಂಚಿದರು. ಇದರಲ್ಲಿ ಅನೇಕರು ಆ ಟ್ಯಾಲೆಂಟ್ ಹಂಟಿನಿಂದ ಬಂದಂಥವ್ರು. ಆದರೆ ಫೈನಲ್ಸ್ನಲ್ಲಿ ಕರ್ನಾಟಕದ ವಿರುದ್ಧ ಇವರ ಪರ್ಫಾರ್ಮೆನ್ಸ್ ಹೇಗಿರುತ್ತೆ? ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಲ್ವೇ? ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.